ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರೀ ಇವತ್ತು ರವಿವಾರ ಬೆಳಿಗ್ಗೆ ಟೈಮ್ ಇದ್ರೆ 6 ಗಂಟೆ ಆಗೈತೆ ನೋಡ್ರಿ. ಲೇಟಾಗಿನೇ ಎದ್ದಿದ್ದು. ಇವತ್ತು ನಮ್ಮ ಮನೆಯವರು ಇದ್ದಿತ್ತಿಲ್ಲ ರೀ, ಅವರು ಊರಿಗೆ ಹೋಗ್ಯಾರು, ಬಂದಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿನೇ ಎದ್ದು ಮುಖ ತಕ್ಕೊಂಡು ಫಸ್ಟಿಗೆ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಆ್ಯಕ್ಚುಲಿ ರವಿವಾರ ದಿವಸ ಲೇಟಾಗಿ ಹೇಳ್ಬೇಕಂತ ಅನ್ಕೊತೀನಿ, ಆದ್ರೂ ಜಲ್ದಿನೇ ಎಚ್ಚರ ಆಗ್ಬಿಡುತ್ತೆ ಅಂದರೆ ಡೈಲಿ ಏನು ಹೇಳ್ತಿರ್ತೀವಲ್ಲ, ಹಾಗಾಗಿ ಅದೇ ಟೈಮ್ಗೆ ಎಚ್ಚರ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಮನ್ಕೊಂಡ್ಬಿಟ್ರೆ ಫುಲ್ ಸುಸ್ತು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿದ್ದೆ ಬರ್ಲಿಕ್ಕಂದ್ರೆ ಹಂಗೆ ರೀ. ಎಚ್ಚರ ಆದ ತಕ್ಷಣ ನಾವು ಹಾಸಿಗೆ ಬಿಟ್ಟು ಎದ್ಬಿಟ್ರೆ ಫುಲ್ ಫ್ರೆಶ್ ಅನಿಸುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ಹೇಳೋಣ ಆಮೇಲೆ ಹೇಳೋಣ ಅಂತ ಅನ್ಕೊತೀವಲ್ಲ, ಫುಲ್ ಅದು ಇಡೀ ದಿವಸ ಸುಸ್ತು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಅದಕ್ಕೆ ಹೇಳೋದು ಬೆಳಗ್ಗೆ ಎಷ್ಟು ಜಲ್ದಿ ಹೇಳ್ತೀವಿ ಮತ್ತು ಎಚ್ಚರ ಆದ ತಕ್ಷಣ ಎದ್ಬಿಟ್ರೆ ಬೆಸ್ಟ್ ನೋಡ್ರಿ. ನಾನು ಎದ್ದು ಯೋಗ ಎಲ್ಲ ಮುಗಿಸಿ ಮನೂ ರನ್ನಿಂಗ್ ಮಾಡೋಕ್ಕಂತೇಳಿ ಗ್ರೌಂಡಿಗೆ ಹೋಗಿದ್ದಾರೆ. ಅವನು ಬಂದಿತ್ತಿಲ್ಲ. ನನ್ನ ಮಗಳಂತೂ ಲೇಟಾಗಿನೇ ಹೇಳೋದು. ನಮ್ಮ ಮನೆ ಮಹಾರಾಣಿ ರೀ, ಯಾವಾಗಲೂ ಎಷ್ಟೇ ಜಲ್ದಿ ಎಬ್ಬಿಸ್ಬಿಟ್ರೂ ಹೇಳಂಗಿಲ್ಲ. ಹಾಗಾಗಿ ನಾನು ಇನ್ನೂ ಮನೂ ಬಂದಿತ್ತಿಲ್ಲ ಅಂತೇಳಿ ಸ್ವಲ್ಪ ನಿನ್ನೆ ಇದ್ರೆ ಹುರುಳಿಕಾಳನ್ನ ನೆನೆಸಿಟ್ಟಿದ್ದಾರೆ. ಅಂದರೆ ಉಗುರು ಬೆಚ್ಚಗೆ ನೀರೊಳಗೆ ಹುರುಳಿಕಾಳು ನೆನೆಸ್ಬಿಟ್ಟು ಬೆಳಗ್ಗೆ ಅಂದರೆ 8ರಿಂದ 10 ತಾಸು ನೆನೆಸಿ ಅದನ್ನ ಈ ಥರ ಜಾಲಿಸ್ಕೊಂಡು ಸ್ವಚ್ಛ ತೊಳೆದು ಮೊಳಕೆ ಹಾಯಿಸ್ಬಿಟ್ರೆ ಅದು ಸ್ಮೆಲ್ಲು ಬರೋಂಗಿಲ್ಲ ರೀ. ಚಲೋತ್ನಾಗೆ ಮೊಳಕೆ ಬರ್ತಾವೆ. ಅಂದ್ರೆ ನಾವು ಅರ್ಬ್ಯಾಗಲ್ಲ ಅದು ಎಲ್ಲ ಕಟ್ಟಿ ಇಡಂಗಿಲ್ಲ ರೀ. ಇವತ್ತು ನಾನು ಈ ಥರ ನೀರು ತೆಗೆದು ಇಟ್ಟೆ ಅಂದರೆ ನಾಳೆ ಬೆಳಗ್ಗೆ ತನಕ ಫುಲ್ ಇಷ್ಟಿಷ್ಟು ಉದ್ದ ಮೊಳಕೆ ಬರ್ತಾವೆ ರೀ. ಅದೇ ಪಾತ್ರೆ ಒಳಗೆ ಅಥವಾ ಡಬ್ಬಿ ಒಳಗೆ ಹಾಕಿ ಇಟ್ಟಿರ್ತೀನಿ. ನಾನು ಯಾವಾಗಲೂ ಮೊಳಕೆ ಹಾಯಿಸೋಕ್ಕಿಂತ ಮುಂಚೆ ಅದನ್ನ ನೆನೆಸ್ಬಿಟ್ಟು 8ರಿಂದ 10 ತಾಸು ಅದನ್ನ ಸ್ವಚ್ಛಗೆ ತೊಳಿಬೇಕಾಗುತ್ತೆ. ಅಂದರೆ ಜಾಲಿಸ್ಬೇಕು ರೀ ಫಸ್ಟಿಗೆ. ಅದು ಗಟ್ಟಿ ಕಾಳು ಇರ್ತಾವಲ್ಲ ಅವನ್ನ ಬಂದುಬಿಡ್ತಾವೆ. ಇಲ್ಲಿ ಮತ್ತು ಹಲ್ಲಿದ್ರೆ ಅದನ್ನೂ ಕೆಳಗಡೆ ಉಳಿತಾವ್ರಿ. ಈ ಥರ ಜಾಲಿಸ್ಕೊಂಡು ಆಮೇಲೆ ಸ್ವಚ್ಛಗೆ ತೊಳೆದು ಬಿಡ್ಬೇಕು ರೀ. ಇಲ್ಲಾಂದ್ರೆ ನಾವು ಸ್ವಚ್ಛಗೆ ತೊಳಿಲಿಕ್ಕಂದ್ರೆ ಅವು ಮೊಳಕೆ ಬಂದ ತಕ್ಷಣ ಫಂಗಸ್ ಥರ ಬರೋದು, ಅಂದ್ರೆ ಕಪ್ಪಾಗೋದು ಮತ್ತು ಜಿಗಿಟ್ ಥರ ಆಗೋದು, ಸ್ಮೆಲ್ ಬರೋದು, ಆ ಥರ ಎಲ್ಲ ಆಗ್ತಿರ್ತಾವೆ. ಹಾಗಾಗಿ ಯಾವುದೇ ಕಾಳು ನೆನೆಸ್ಬೇಕಾದ್ರೆ ಅದನ್ನ ನೆನೆದಾದ್ಮೇಲೆ ಸ್ವಚ್ಛಗೆ ತೊಳೆದ್ಬಿಟ್ಟು ನೀರೆಲ್ಲ ಅದಾದ್ಮೇಲೆ ಅರ್ಬಿ ಒಳಗೆ ಅಥವಾ ಆ ಥರ ಡಬ್ಬಿ ಒಳಗೆ ಹಾಕಿಬಿಟ್ಟು ಮುಚ್ಚಿ ಇಟ್ಬಿಟ್ರೈತ್ರಿ. ಅದನ್ನ 12 ತಾಸು ಬಿಟ್ಟು ಮೊಳಕೆ ಬರ್ತಾರೆ. ಅಂದರೆ ಈಗ ಬೆಳಿಗ್ಗೆ ಅದನ್ನ 24 ಅವರ್ಸ್ ಬೇಕು ಮೊಳಕೆ ಬರೋಕ್ರಿ. ಅಂದರೆ ಇವತ್ತು ಬೆಳಿಗ್ಗೆ ನಾವು ಅದನ್ನ ತೆಗೆದ್ಬಿಟ್ಟು ನೀರೊಳಗಿಂದ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ತನಕ ಮಸ್ತ್ ಮೊಳಕೆ ಬಂದಿರ್ತಾವ್ರಿ. ಈಗಿದ್ರೆ ಅವನನ್ನು ತೊಳೆದು ಡಬ್ಬಿ ಒಳಗೆ ಹಾಕಿ ಎತ್ತಿಟ್ಟೆ ರೀ. ಇನ್ನು ಕಸ ಗುಡಿಸೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವಾಗ ಟೈಮ್ ಕೇಳಿಬಿಟ್ರೆ ಗಾಬರಿ ಆಗುತ್ತೆ. ಅಂದರೆ 8:30 ಆಗೈತೆ ರೀ. ಇವತ್ತು ರವಿವಾರ ಅಂತ ಅನ್ಸಾಕತ್ತೈತಿ. ನಮ್ಮ ಮನೆಯವ್ರು ಇದ್ಬಿಟ್ರೆ ಅವ್ರಿಗೆ ಇಷ್ಟು ತನಕ ಜಳಕ, ಪೂಜೆ, ನಾಷ್ಟಕ್ಕೂ ರೆಡಿ ಆಗಿರ್ತಿತ್ತು. ಇವತ್ತು ಅವ್ರು ಇಲ್ಲ ಅಂತೇಳಿ ನಾವು ಎತ್ತೆ ಸೋಮಾರಿ ಆಗೀವಿ. ಅಂದರೆ ಯಾರಾದರೂ ಒಬ್ಬರು ಜಲ್ದಿ ಆಗ್ಬೇಕಂತ ಕೆಲಸ ಇದ್ಬಿಟ್ರೆ ಜಲ್ದಿ ಮುಗಿಯುತ್ತೆ ರೀ. ಇಲ್ಲಾಂದ್ರೆ ರವಿವಾರ ಐತಿ ಮತ್ತು ಇವತ್ತು ಸೂಟಿ ಐತೆ ಅಂತ ಅಂದ್ಕೊಂಡ್ಬಿಟ್ಟು ಫುಲ್ ಡೇ ಅದೇ ಕೆಲಸ ಮಾಡ್ತಾ ಇರ್ತೀವಿ. ಈ ಥರ ಮಾಡಿಬಿಟ್ರು ನಾವು ಬೋರ್ ಅನಿಸುತ್ತಲ್ರಿ. ಅಂದರೆ ಕೆಲಸ ಮುಗಿಬೇಕಂತ ಟೈಮ್ಗೆ ಪಟ್ಟಂತ ಮುಗಿಸ್ಬಿಟ್ಟು ನೀವಾಂತ ಕುಂದ್ರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಆದರೂ ಇವತ್ತಂತೂ ಫುಲ್ ದಿನಾನ ಈ ಥರ ಸ್ಟಾರ್ಟ್ ಆಗಿದ್ದು ನೋಡ್ರಿ. 8:30ಗೆ ಕಸ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವ್ರು ಇದ್ಬಿಟ್ರೆ ಪಟ್ ಅಂತ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋಕೆ ನಿಂತು ಬಿಡ್ತಾರೆ. ಹಾಗಾಗಿ ನಾವು ಎಲ್ಲ ನಮ್ಮ ಕೆಲಸ ಎಲ್ಲ ಪಟ್ ಮಾಡಿ ಮುಗಿಸ್ತಿರ್ತೀವಿ. ಆದರೆ ಇವತ್ತು ಲೇಟಾಗಿಯೇ ಕೆಲಸ ಸ್ಟಾರ್ಟ್ ಮಾಡಿ ದಿನಾನು ಲೇಟಾಗಿಯೇ ಸ್ಟಾರ್ಟ್ ಮಾಡಿದ್ದು. ನಾನು ಕಸ ಗುಡಿಸಿದ್ರೆ ನನ್ನ ಮಗಳು ಇವತ್ತು ಎದ್ದು ಕೂಡಲೇ ಅವ್ರ ಪಪ್ಪನ ಡ್ಯೂಟಿ ತೊಗೊಂಡಿದ್ರೆ ಅಂದರೆ ನೆಲ ಒರ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ತನು ಇದ್ರೆ ನೆಲ ಒರೆಸಿ ಕೊಟ್ಲು. ನಾನಿದ್ರೆ ಈ ಕಡೆ ಪೂಜೆ ಮಾಡಾಕತ್ತಿದ್ದೆ ನೋಡ್ರಿ. ಅಂದರೆ ತನ್ನೊಂದೆಲ್ಲ ಒರೆಸ್ಕೊಟ್ಮೇಲೆ ನಾನು ಜಳಕ ಮುಗಿಸಿ ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಮನೆಯವರಿದ್ರೆ ಅವರೇ ಪೂಜೆ ಮಾಡ್ತಿದ್ರು. ಅಂದರೆ ಒಬ್ಬರು ಮನುಷ್ಯರು ಒಂದು ದಿವಸ ಎಲ್ಲರೂ ಊರಿಗೆ ಹೋಗ್ಬಿಟ್ರೆ ಮನೆಯವರು ಹೆಂಗೆ ಅನ್ಸುತ್ತಲ್ರಿ. ಅದ್ರಾಗ ಹೆಣ್ಮಕ್ಳು ಹೋಗ್ಬಿಟ್ರಂತೂ ತೀರಾ ಟೆನ್ಷನ್ ಆಗುತ್ತೆ. ಆದರೆ ನಾನು ಸ್ವಲ್ಪ ಜಾಸ್ತಿ ಹೋಗೋದು ಕಮ್ಮಿ. ನಮ್ಮ ಮನೆಯವರೆಲ್ಲ ಫಸ್ಟ್ ಜಾಸ್ತಿ ಹೋಗ್ತಿದ್ರು ದೇವಸ್ಥಾನ ಟೂರ್ ಅಂತ. ಇತ್ತೀಚೆಗೆ ಅದನ್ನೂ ಕಮ್ಮಿ ಮಾಡಿದ್ದಾರೆ. ಅಂದರೆ ಫಸ್ಟೆಲ್ಲ ಮಕ್ಕಳು ಸಣ್ಣವರಿದ್ರು ಹೋಗ್ತಿದ್ರು. ಇವಾಗೆಲ್ಲ ದೊಡ್ಡವರಾಗಿರ್ತಾರೆ, ಕಾಲೇಜ್ಗೆ ಬಿಟ್ಟು ಬರೋದು ಮತ್ತು ಜವಾಬ್ದಾರಿನೂ ಜಾಸ್ತಿ ಆಗಿರ್ತೈತಲ್ರಿ. ಹಾಗಾಗಿ ಹೋಗೋದನ್ನು ಕಮ್ಮಿ ಮಾಡ್ಯಾರು. ಅವಾಗೆಲ್ಲ ಶ್ರೀಶೈಲಕ್ಕೆ 15 ದಿವಸಗಟ್ಟಲೆ ಹೋಗ್ತಿದ್ರು. ಎಲ್ಲ ನಾವೇ ನೋಡ್ಕೋಬೇಕಾಗ್ತಿತ್ತು. ಇವಾಗ ಒಂದು 5-6 ವರ್ಷದಿಂದ ಅಂದರೆ ಕೊರೋನಾ ಬಂದಮೇಲೆ ಜಾಸ್ತಿ ಅವರು ಹೊರಗಡೆ ಅಂದರೆ ದೇವಸ್ಥಾನಕ್ಕೆ ಟೂರ್ಗೆ ಹೋಗೋದು ಕಮ್ಮಿ ಮಾಡ್ಯಾರು. ಈಗ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಗಿದ್ರೆ ಇವತ್ತು ನಾಷ್ಟ ಮಾಡೋಕ್ಕೆ ಹಚ್ಚಿದ್ವಿ. ಆ್ಯಕ್ಚುಲಿ ಬೆಳಗ್ಗೆ
ಬೆಳಗ್ಗೆ ಎದ್ದು ಜಳಕ ಮಾಡಪ್ಪ ಅಂತ ಅಂದ್ರೆ ವಾಕಿಂಗ್ ಹೋಗಿದ್ದಾರೆ, ಬಂದ ಕೂಡಲೇ ಜಳಕ ಮಾಡಪ್ಪಿ ನಾನು ನಾಷ್ಟಕ್ಕೆ ಮಾಡಿಕೊಟ್ನಂತೆ ನಾನು ಹೇಳಿದ್ರೆ, ಇಲ್ಲ ನಾ ಈಗೇನು ಜಳಕ ಇಂಪಾರ್ಟೆಂಟ್ ಅಲ್ಲ ನನಗೆ ಅಂತ ಅಂದ್ಬಿಟ್ಟು, ಆಯಿತು ಜಳಕ ಇಂಪಾರ್ಟೆಂಟ್ ಅಲ್ಲ ನಾಷ್ಟಕ್ಕೆ ಮಾಡಿಕೊಡು, ಇವತ್ತು ರವಿವಾರ ಐತಿ ದಿನ ನಾವೇ ಮಾಡಿಕೊಡ್ಬೇಕೇನೋ, ನೀನು ಮಾಡಿಕೊಡು ಅಂತ ಅಂದ್ಕೂಡಲೇ ಮಾಡಿ ಕೊಡಾಕಂತ ನೋಡ್ರಿ. ಆಮೇಲೆ ನಾನು ಮಾಡ್ತೀನಲ್ಲ ಅಪ್ಪಿ ಅಂತಂದೆ, ಇಲ್ಲ ಫಸ್ಟ್ ಹಂಗೆ ಅಂದಿರಲ್ಲ, ಈಗ ನಾನೇ ಮಾಡಿಕೊಡವ ಅಂತ ಅಂದ್ಬಿಟ್ಟು ನಿಂತಿದ್ದಾರೆ. ಆಯ್ತಪ್ಪ ಮಾಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ. ಮಡಮ್ದಾಗ ಹತ್ರ ನಿಂದ್ರಾಕೆ ಹೋಗ್ಬಾರ್ದು, ನೀವು ರೆಸ್ಟ್ ಮಾಡೋರಿಲ್ಲ, ಸುಮ್ಮನೆ ಯಾಕೆ ನಿಂದಿರ್ತೀರಿ ಅಂತಿರ್ತಾನು. ನಾನು ಹೊರಗಡೆ ಹೋಗಿ ಕೂತಿದ್ದೆ ರೀ. ಅದನ್ನ ಟೇಸ್ಟ್ ನೋಡ್ಬಾರ ಮಮ್ಮಿ ಅಂತೇಳಿ ಕರೆದಿದ್ದಾರೆ. ಗೊತ್ತಾಗಲಾಗಿತ್ತು ಮಮ್ಮಿ ಅಂತ ಅನ್ನಕತ್ತಿದ್ದೆ. ಒಂದು ಬಟ್ಲ ಹಾಕ್ಕೊಂಡು ಕುಡಿದ್ಬಿಡಪ್ಪ, ಅವಾಗ ಟೇಸ್ಟ್ ಗೊತ್ತಾಗುತ್ತಂತ ಅನ್ನಕತ್ತಿದ್ದೆ. ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ರೆ ಖಾರ ಅಂತ ಅನ್ಸಲಾಗಿತ್ತು. ಇರಲಿ ಬಿಡು ನಮಗೆ ನಡೆಯುತ್ತೆ, ಖಾರ ಕಮ್ಮಿ ಇದ್ರಂತ ಅಂದ್ಬಿಟ್ಟು ಫೈನಲಿ ಉಪ್ಪಿಟ್ಟು ರೆಡಿ ಮಾಡ್ದೆ ನೋಡ್ರಿ. ಮನು ಆಗಲಿ ತನು ಆಗಲಿ ಅಂದ್ರೇನು ನಾಷ್ಟಕ್ಕಾಗಲಿ ಊಟಕ್ಕಾಗಲಿ ಪರವಾಗಿಲ್ಲ, ಚಲೋ ಮಾಡ್ತಾರೆ, ಟೇಸ್ಟ್ ಮಾಡ್ತಾರೆ. ಅಂದರೆ ನಾನೇನು ಕಲಿಸಿದ್ದಲ್ಲ, ನಾನು ಮಾಡೋ ಮುಂದಾಗ ಅವರು ನಿಂತ್ಬಿಟ್ಟು ನೋಡ್ತಾರಲ್ರಿ, ಹಾಗಾಗಿ ಅವರಿಗೆ ಮಾಡ್ಬೇಕನ್ನೋ ಮನಸ್ಸು ಇರುತ್ತೆ, ಮತ್ತು ಯಾವ ಥರ ಮಾಡ್ಬೇಕನ್ನೋ ಮೆಥಡೂ ಗೊತ್ತಾಗುತ್ತಲ್ರಿ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮನೆ ಕೆಲಸ ಬರ್ತಾ ಇರಬೇಕು. ಅಂದ್ರೆ ಅಡುಗೆ ಅಟ್ಲೀಸ್ಟ್ ಅಡುಗೆ ಮಾಡೋದು, ಮನೆ ಯಾವ ಥರ ಇರಬೇಕು ಅನ್ನೋದು ಗೊತ್ತಿದ್ಬಿಟ್ರೆ ಫ್ಯೂಚರ್ ಒಳಗೆ ಅವರಿಗೆ ಹೆಲ್ಪ್ ಆಗುತ್ತಲ್ರಿ. ನನಗೆ ಮಾತ್ರ ಯಾರೇ ಆಗಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕೆಲಸ ಈ ಥರ ತಮಗೆ ಆದಷ್ಟು ಮಾಡಬೇಕಂತ ಅನ್ಸುತ್ತೆ ನೋಡ್ರಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಅಂದ್ರೆ ನಮ್ಮ ಅತ್ತೆದು ಅಂತಾರೆ, ಗಂಡು ಮಕ್ಕಳಿಗೆ ಅಡುಗೆ ಮಾಡಕ್ಕೆ ಹಸ್ತಿ ಅಂತೇಳಿ. ಅಂದರೆ ಎಲ್ಲನೂ ಬರ್ಬೇಕು ರೀ, ಫ್ಯೂಚರ್ ಒಳಗೆ ಹೆಲ್ಪ್ ಆಗ್ತಿರ್ತೈತಿ. ಅಂದರೆ ಮುಂದೆ ಹೆಂಡತಿ ಕೈಯಾಗ ಮಾಡ್ತಾನಂತ ಆ ಥರನೂ ಅಂತಾರೆ. ಹೆಂಡತಿ ಆಗಲಿ ತಾಯಿ ಆಗಲಿ ತಂಗಿ ಆಗಲಿ ಎಲ್ಲ ಹೆಣ್ಮಕ್ಳಾದ್ರಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಲೇಬೇಕು. ಅವರಿಗೆ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತಲ್ಲ, ಯಾರ ಕೈಯಾಗ ಮಾಡಿದ್ರೆ ಏನಾಯಿತು, ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಷ್ಟೇ ನನ್ನ ಉದ್ದೇಶ. ಈಗಿದ್ರೆ ನಮ್ಮ ತನೂ ನಡ್ಕೊತ ಹೋಗಿ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಬಂದ್ಲು. ಅಂದ್ರೆ ನಾಯಿಸ್ಲಿಂದ ಹಾಲು ತೊಗೊಂಡು ಬಂದ್ರಿ. ಮನು ಇದ್ರೆ ಏನು ಮಾಡಾಕಂತ ನೋಡ್ರಿ. ನಾನು ಅವನಿಗೆ ಗೊತ್ತಿಲ್ದಂಗೆ ಮಾಡಿದ್ದು ಅಂದ್ರೆ ಕಿಟಕಿ ಒಳಗೆ ನಿಂತುಬಿಟ್ಟು ನಾಯಿಗೆ ಹಾಲು ಇದ್ದಿತ್ತಿಲ್ಲ ರೀ, ಹಾಗಾಗಿ ಹಾಲು ತಂದುಬಿಟ್ಟು ಅದಕ್ಕೆ ಅನ್ನ ಹಾಲು ಕಲಿಸ್ಬಿಟ್ಟು ತಿನ್ಸಾಕಂತಾರು. ಮೈ ಉರಿತೈತಿ, ಎಷ್ಟೊತ್ತಾಯ್ತು ಬಿಸ್ಲಾಗ ಹೋಗಿ ನಿನಗೆ ಬಿಸ್ಲಾತ್ತಲ್ಲನ. ಆ ಜಳಕ ಮಾಡಕ್ಕೆ ನೀರನ್ನ ಇಲ್ಲಿ ಸಿಂಟ್ಯಾಕ್ಸ್ನಾಗ ಬಿಡ್ತೀನಿ, ಲೈಟ್ ಬೇರೆ ಬಂದಿಲ್ಲಲ್ಲ. ಇವಾಗ ಟೈಮ 2:30 ಆಗಿ ಹೋಗೈತೆ ನೋಡ್ರಿ. ಮನೆಯೊಳಗೆ ನೀರು ಇದ್ದಿದ್ದಿಲ್ಲ, ಕರೆಂಟ್ ಇದ್ದಿದ್ದಿಲ್ಲ. ಇವತ್ತಂತೂ ಸಂಡೇ ಅಂತೇಳಿ ಸಿಕ್ಕಾಪಟ್ಟೆ ಫಜೀತಿ ಆಗ್ಬಿಡ್ತು. ಅಂದರೆ ಯಾಕಂದ್ರೆ ಮನೆಯೊಳಗೆ ಅಟ್ಲೀಸ್ಟ್ ನೀರು ಇರಲೇಬೇಕಲ್ರಿ. ಸಿಂಟ್ಯಾಕ್ಸ್ ಒಳಗೂ ಇಲ್ಲ, ಕುಡಿಯಾಕೂ ಸ್ವಲ್ಪ ಇದ್ದು ಅಂತೇಳಿ ಹೆಂಗೋ ಮ್ಯಾನೇಜ್ ಆಯಿತು. ಬಾತ್ರೂಮ್ಗೆ ಹೋಗೋಕ್ಕಾಗಲಿ ಕೈಕಾಲು ಮುಖ ತಗೊಳಕ್ಕಾಗಲಿ. ಬೆಳಗ್ಗೆ 9:30ಗೆ ಸಿಂಟ್ಯಾಕ್ಸ್ ಖಾಲಿ ಆಗ್ಬಿಟ್ಟೈತಿ. 9 ಗಂಟೆಗೆ ಕರೆಂಟ್ ಹೋಗ್ಯಾವ್ರಿ. ನಾವು ನೋಡೇ ಇಲ್ಲ. ಮನು ಜಳಕ ಮಾಡ್ಬೇಕಂತ ಹೋದಾಗ ನೀರೇ ಇದ್ದಿದ್ದಿಲ್ಲ. ಮತ್ತೇನು ಮಾಡೋದು, ಇದ್ದಷ್ಟು ಒಳಗೆ ಬ್ಯಾಲೆನ್ಸ್ ಮಾಡಿಕೊಂಡು ಫೈನಲಿ 4 ಗಂಟೆ ಆಗಿ ಒಂದು 10-20 ನಿಮಿಷ ಆಗಿತ್ತು ರೀ. ಊಟ ಎಲ್ಲ ಮುಗಿಸಿ ಸುಮ್ಮನೆ ಕೂತಿದ್ವಿ. ಕರೆಂಟ್ ಬಂದು ಇಷ್ಟ ಖುಷಿ ಆಯ್ತಲಪ್ಪ, ಸಿಕ್ಕಾಪಟ್ಟೆ ಏನಂತಾರಲ್ಲ ಹೋಗಿ ಜೀವ ಮತ್ತೆ ಬಂದಂಗೆ ಆಯ್ತು ನೋಡ್ರಿ. ಅಷ್ಟು ಖುಷಿ ಆಯಿತು. ಯಾಕಂದ್ರೆ ನೀರು ಇದ್ದಿತ್ತಿಲ್ಲ. ಯಾವಾಗ ಫಸ್ಟ್ ನೀರು ತುಂಬನಪ್ಪ ಅಂತ ಅನ್ಸಾಕತ್ತಿತ್ತು. ಅಂದ್ರೆ 10 ನಿಮಿಷದ ಕೆಲಸ ರೀ, 10 ನಿಮಿಷ ಒಳಗೆ ಸಿಂಟ್ಯಾಕ್ಸ್ ತುಂಬಿಬಿಡುತ್ತೆ. ಆದ್ರೆ ತುಂಬಲಾರ ಬಟ್ಟೆಕಂದ್ರೆ ಖಾಲಿ ಆದಾಗ ಕರೆಂಟ್ ಇದ್ದಿತ್ತಿಲ್ಲ, ಹಾಗಾಗಿ ತುಂಬಕ್ಕಾಗಿತ್ತಿಲ್ಲ. ಫಸ್ಟಿಗೆ ಬಂದ ಕೂಡಲೇ ನಾನಿದ್ರೆ ಕುಡಿಯಾಕೆ ನೀರು ತುಂಬಾಕಂತಿದ್ದು ನೋಡ್ರಿ. ಅದ್ರಾಗ ಸಿಂಟ್ಯಾಕ್ಸಿಗೆ ನೀರು ಹಚ್ಚಿಬಿಟ್ಟು ಈ ಕಡೆ ಕುಡಿಯಾಕಷ್ಟು ನೀರು ತುಂಬಿಡ್ಬೇಕಂತ ತುಂಬಿಡಾಕಂತಿದ್ರಿ. ಆ್ಯಕ್ಚುಲಿ ಮನೆಯೊಳಗೆ ಇನ್ನೂ ಸ್ವಲ್ಪ ಊಟ ಕಮ್ಮಿ ಇದ್ರೂ ನಡೆಯುತ್ತೆ, ಆದರೆ ನೀರು ಮಾತ್ರ ಸಂಪೂರ್ಣವಾಗಿರ್ಬೇಕಂತ ಅನ್ಸುತ್ತೆ ನೋಡ್ರಿ. ಯಾವುದೇ ಆಗಲಿ ಅದು ಇದ್ದಾಗಾದ್ರೂ ವ್ಯಾಲ್ಯೂ ಗೊತ್ತಾಗಂಗಿಲ್ಲ, ಇಲ್ಲಾರ್ದಾಗಂತೂ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತಲ್ಲ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನ್ಸುತ್ತೆ ರೀ. ಫೈನಲಿ ನೀರೆಲ್ಲ ತುಂಬಿ ಗ್ಯಾಸ್ ಕಟ್ಟಿನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ. ನೀರು ಇದ್ದಿದ್ದಿಲ್ಲ ಕೈ ತೊಗೊಳಕ್ಕಂತೇಳಿ ಗ್ಯಾಸ್ ಕಟ್ಟೆಲ್ಲ ಸ್ವಚ್ಛ ಮಾಡಿ ನಾನು ಕೈಕಾಲು ಮುಖ ತೊಗೊಂಡ್ಸಿಂದೆ. ತನು ಇದ್ರೆ ನಾಯಿ ಮರಿಗೆ ಹಿಡ್ಕೊಂಡು ಬರ್ರಿ ಮಮ್ಮಿ ಅಂತೇಳಿ ಕರೆಯಕತ್ತಿದ್ಲು. ಕೊಟ್ರೆ ತೊಗೊಳಾಗಿದ್ಲು. ಅಂದ್ರೆ ಅದು ಏನಾರ ಮಾಡುತ್ತೀನಂತ ಅನ್ನಕತ್ತಿದ್ಲು. ಅದು ಏನೂ ಮಾಡಂಗಿಲ್ಲ ರೀ. ಯಾಕಂದ್ರೆ
ರೂಢಿ ಇರುತ್ತಲ್ಲ ಅಂದ್ರೆ ಸಾಕಿದ ಥರಾನೇ ಐತಿ ಅದು ಅಷ್ಟೇ ಫ್ರೀ ಐತಿ ಅಂದರೆ ನಾವು ಯಾವ ಥರ ಪ್ರಾಣಿಗಳಿಗೆ ಪ್ರೀತಿ ತೋರಿಸ್ತೀವಲ್ಲ ಅವನು ಅಷ್ಟೇ ರೀ ರಿಟರ್ನ್ ಅಷ್ಟೇ ಪ್ರೀತಿ ತೋರಿಸ್ತಾವು. ಮನು ಇದ್ರೆ ಅದನ್ನ ಇಲ್ಲಿ ತಂದಿಡು ಮಟ ಸಮಾಧಾನ ಇದ್ದಿತ್ತಿಲ್ಲ ರೀ. ನಿನ್ನೆ ಅಂದರೆ ಇವತ್ತು ಮಧ್ಯಾಹ್ನದಾಗ ಬಿಸ್ಲಾಗ 1 ಗಂಟೆಯಾಗಿ ಹೋಗಿತ್ತು. ಅದನ್ನ ಎಲ್ಲ ಹಾಸಿ ಮತ್ತು ಒಂದು ಅರ್ಬಿ ಎಲ್ಲ ಕಟ್ಟಿ ಅವನ್ನ ಅಲ್ಲಿ ತಂದು ಇಟ್ಟಾಗನ ಸಮಾಧಾನ ಆಯಿತು. ಅಂದ್ರೆ ಅಲ್ಲಿ ಕಂಟಿ ಒಳಗೆ ಬಿಸಿಲಾಗಿದ್ದು ಅಲ್ರಿ ಹಾಗಾಗಿ ಕೆಳಗಡೆ ಹಾಸಿತ್ತಿಲ್ಲ. ಇಲ್ಲಿ ಹಾಸಿ ಅವನ್ನ ತಂದಿಟ್ಟಾನು. ಈ ಥರ ಎಲ್ಲ ಮನೋಗೆ ಪ್ರಾಣಿ ಅಂದ್ರೆ ಪಕ್ಷಿಗಳು ಯಾವುದೇ ಜೀವ ಆಗಲಿ ಅವಕ್ಕೆ ನೋವು ಮಾಡಕ್ಕೆ ಇಷ್ಟಪಡಂಗಿಲ್ಲ ರೀ. ನಾವು ಆದ್ರೆ ಇನ್ನೊಂದು ಸಲ ಅಂದ್ರೂ ಒಂದೊಂದು ಸಲ ಬೈತಾ ಇರ್ತೀವಿ. ಆದ್ರೆ ಅವಕ್ಕೇನು ಗೊತ್ತಾಗ್ತೈತೇನು ಮಮ್ಮಿ ಅವಕ್ಕೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಾವು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಿರ್ತಾನು. ಈಗಿದ್ರೆ ನಾನು ಅಡ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಾಯಿಗೂ ಮತ್ತು ಮನುಷ್ಯರಿಗೂ ಎಲ್ಲರಿಗೂ ಒಂದು 10-15 ರೊಟ್ಟಿ ಮಾಡಿಬಿಟ್ಟು ನಾನು ಊಟ ಮಾಡಕ್ಕಂತೀನಿ. ನಮ್ಮ ಮನೆಯವರು ರಾತ್ರಿ ಲೇಟ್ ಆಗುತ್ತೆ ಬರಾಕಂತ ಅಂದಿದ್ರು. ಹಾಗಾಗಿ 8:30ಗೆ ನಾನು ಒಂದು ರೊಟ್ಟಿ ಊಟ ಮುಗಿಸ್ಬಿಟ್ರೆ ಆಯಿತು. ಬಿಸಿ ಬಿಸಿ ರೊಟ್ಟಿ ಇದ್ದಾಗನೇ ನಂಗೆ ಇಷ್ಟ ಆಗೋದು ರೀ. ಅದಕ್ಕಾಗಿ ಬಿಸಿ ರೊಟ್ಟಿ ಚಟ್ನಿ ಊಟ ಮುಗಿಸ್ಬಿಟ್ಟು ನನ್ನ ಮಗಳದ ರೊಟ್ಟಿ ಮಾಡಿನಂತ ಅವ್ರ ಪಪ್ಪ ರಾತ್ರಿ 10:30ಗೆ ಬಂದಿದ್ದರು. ಅವಾಗ ಪಾನಿಪುರಿ ತರಕ್ಕೆ ಹೇಳ್ಬಿಟ್ಟು ಪಾನಿಪುರಿ ತಿನ್ನಕ್ಕಂತಾಳೆ. ಈ ಥರನೂ ಪಾನಿಪುರಿ ಪ್ರಿಯರು ಇರ್ತಾರೆ ನೋಡಿರಿ. ಏನೂ ಮಾಡೋಕ್ಕಾಗಂಗಿಲ್ಲ. ನಮ್ಮ ಮನೆಯವ್ರು ರಾತ್ರಿ 10:30ಗೆ ಬೇರೆ ಸಿಕ್ಕಿಲ್ಲ ಅಂತೇಳಿ ಪಾಕೆಟ್ ಒಳಗೆ ಬರುತ್ತಲ್ಲ ಡಬ್ಬಿ ಒಳಗೆ ಎಲ್ಲ ಅದ್ರೊಳಗೆ ಇದ್ದಿದ್ದು ಅದನ್ನ ತಂದು ಕೊಟ್ಟಿದ್ರು. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ.